ವಿದ್ಯಾರ್ಥಿಗಳು ಸರಿಯಾಗಿ ತಿಳ್ಕೊಂಡು ಇಂಥ ಗಣಿತಗಳನ್ನು ನೀವು ಕಲ್ತರಿ ಅಂತಂದ್ರೆ ಏನು ಭಾಳ ಬಿರಿಯಲ್ಲ. ಇವೆಲ್ಲ ಶೇಕಡಾದ ಲೆಕ್ಕ ನೀವು ಮಾಡ್ಕೋತ ಬಂದಿರಿ. ಈಗ ವಿಶೇಷವಾಗಿ ಗಣಿತಗಳು ಹೆಂಗೆ ಹಾಕ್ಲಿಕ್ಕತ್ತಾನ ಇವೆಲ್ಲ ನಿಮ್ಮ ನವೋದಯದಾಗ ಸಹಿತ ಇಂಥವೆಲ್ಲ ಗುರ್ತಾಗಿಬಿಡ್ತದೆ. ನಿಮಗೆ ಹೆಂಗೆ ಮಾಡ್ಬೇಕು ಅನ್ನೋದು ತಿಳಿತದೆ. ಮಾಡೋದಾಯ್ತಲ್ಲ, ನೀವು ಇನ್ನೊಂದು ಕೆಲಸ ಮಾಡೋದು, ಈ ಗಣಿತಗಳನ್ನು ಲಕ್ಷ್ಯ ಕೊಟ್ಟು ನೋಡಿಬಿಟ್ರಿ ನೀವು, ಎಲ್ಲ ಬಂದೇ ಬಿಡ್ತಾವೆ, ಏನು ಭಾಳ ಬಿರಿಯಲ್ಲ. ಈಗ ಸದ್ಯ ಏನು, ಒಂದು ವೇಳೆ ಶೇಕಡ 46ಕ್ಕೆ 115 ಆದರೆ 150 ಶೇಕಡಕ್ಕೆ ಎಷ್ಟು ಆದರೆ ಶೇಕಡ 150ಕ್ಕೆ 50 ಆದರೆ ಆ ಸಂಖ್ಯೆ ಯಾವುದು ಇರಲಿ. ಕನ್ನಡದಾಗ ಒಂದು ಸ್ವಲ್ಪ ಏನು ಹೆಚ್ಚು ಕಡಿಮೆ ಆಗ್ಬೋದು. ಅದನ್ನು ಹೆಂಗೆ ಹಚ್ಕೊಂಡು ಮಾಡಬೇಕು, ಸರಳ ಮೆಥಡ್. 46 ಶೇಕಡ, ಈ ಶೇಕಡ ಚಿನ್ನನ್ನ ತಾಳಗಿಟ್ಕೋಬೇಕು. ಇದನ್ನ ನೆನ್ಪಿಟ್ಕೋ. 40ಕ್ಕೆ ಎಷ್ಟು 115 ಆದರೆ 150 ಶೇಕಡ. ಶೇಕಡ ಯಾವಾಗಲಾದ್ರೂ ತಾಳಗ ನೆನ್ಪಿಟ್ಕೋರಿ. ಬರೋಬ್ಬರಿ ಎಷ್ಟು? ಸರಾಸ ಬಾಗಿಲೆ ಹಾಕ್ರಿ. ಇದು ಗುಣಾಕಾರ ಆಗ್ತದೆ, ಅದು ನೆನ್ಪಿಟ್ಕೋರಿ. 150 ಗುಂಡ್ಲೆ 115. ಆಮೇಲೆ ಇದು 150, ಇದರದ್ದು 100 ಇಲ್ಲಿ ಬರ್ತದೆ. ಆಮೇಲೆ ಇದೇನಾಗ್ತದೆ, ಗುಣಕ ವಿಲೋಮ ಆಗ್ತದೆ. ಮ್ಯಾಲೆ 100 ಆಗ್ತದೆ, ಗುಣಾಕಾರ ಆಗ್ತದೆ. ಮ್ಯಾಲೆ 100, ತಳಗೆ ಏನಾಗ್ತದೆ, ಇದು 46 ಆಗ್ತದೆ. ನೋಡಿ ನಾ ಹೆಂಗೆ ಹಚ್ಚಿದ್ ನೋಡಿ. ಸರಳ ಈಸಿ ಟ್ರಿಕ್ಸ್ ಇವು. ಇವೇನು ಭಾಳ ತಿರಿಯಲ್ಲಿ ಇವು ಹಚ್ಕೊಳ್ಳೋದ್ರ ಮ್ಯಾಲೆ ಇರ್ತದೆ. ನೋಡು, 146ಕ್ಕೆ ಬರೋಬ್ಬರಿ 115 ಆದರೆ 150 ಶೇಕಡಕ್ಕೆ ಬರೋಬ್ಬರಿ ಎಷ್ಟು? ಈ 100 ಹೊತ್ತು, ಈ 100 23 ಐದ್ಲೆ 23 ಎರಡಲೆ 2 ಬಂದಲೆ 2 75 ಬರೋಬ್ಬರಿ 5 5 25 ಕೈಲ ಬಂತು 2 5 ವೇಳೆ 35 1 2 37. ಆನ್ಸರ್ ಇಸ್ ಈಕ್ವಲ್ ಟು 375. ಎಲ್ಲದ ನೋಡ್ರಿ, ಅದು ಹುಡುಕ್ಯಾಡ್ರಿ. ಕೂಡ ಸಂಖ್ಯೆ ಡಿ. ಇವು ನೋಡ್ರಿ ನವೋದಯದಾಗ ಬೀಳ್ತಾವ, ಹುಷಾರಿರ್ರಿ. ಸೈನಿಕ್ ಸ್ಕೂಲ್ನಾಗ ಬೀಳ್ತಿರ್ತಾವ. ಶೇಕಡ ಲೆಕ್ಕವ ಅಂದ್ರೆ ಒಂದು ಸ್ವಲ್ಪ ನೋಡ್ಬೇಕು. ಶೇಕಡ ಎಂಥವು ಬೀಳ್ತಾವ, ಅವಾಗಿನಕ್ಕಿಂತಲೂ ಒಂದು ಸ್ವಲ್ಪ ಈಗ ಚೇಂಜ್ ಆಗ್ಯಾವ ಶೇಕಡ ಬೀಳೋನ್ಕಿಂತ. ತಿಳಿತಲ್ಲ? ಚಂದಂಗೆ ತಿಳ್ಕೊಂಡು ಮಾಡ್ರಿ ನೀವು. ನೋಡ್ರಿ ಎಷ್ಟು ಸರಿಯಾಗಿ ಇರ್ತದೆ. ಈಗ ನೋಡ್ರಿ, ಈಗ ಸಣ್ಣಂಗೆ ನಿಮಗೆ ಬೀಜಗಣಿತದ ಶಕ ಹೊಡಿಲಿಕ್ಕತ್ತದ. ಈಗ ನೋಡ್ರಿ ಎಷ್ಟು ಸರಳದ, ಭಾಳ ತಲೆ ಕೆಡ್ಸೋದಕ್ಕೆ ಹೋಗ್ಬಾರ್ದು ಇಂಥ ಗಣಿತಗಳು. X = 30, Y = 120 ಅಂದ್ಬಿಟ್ಟಾನ, ಮುಗಿದೋತು. ಆ X ಜಾಗದಾಗ ನೀವು ನೋಡ್ರಿ, X upon Y + 5 16. 16ಕ್ಕೆ ಇದಕ್ಕೆ ಚಿಹ್ನೆ ಇಲ್ಲ ಅಂದ್ರೆ ಏನು ತಿಳ್ಕೊಬೇಕು? ಗುಂಡ್ಲೆ ಹಾಕೊಂಡು ಬಿಡ್ರಿ, ಏನು ಪ್ರಶ್ನೆನೇ ಬರೋದಿಲ್ಲ. ಈಗ ಇದಕ್ಕೊಂದು +1 ಮೊದಲು ದೊಡ್ಡ ಕೌನ್ಸ್ ಬಿಡ. ಸರಿ, 30 ಸರಾಸವಾಗಲೇ 120. X ಬರೋಬ್ಬರಿ ಎಷ್ಟದ ಮೊದಲು ನೋಡ್ರಿ, ಎಷ್ಟದ? 30 ಅದ. ವಾಯ್ದ ಬೆಲೆ 120 ಅದ, +5 ಅದ. ದೊಡ್ಡ ಕೌನ್ಸ್ ಪೂರ್ತಿ ಗುಂಡ್ಲೆ 16 ನೋಡಿ, +1 31 34 ಬರೋಬ್ಬರಿ 16 ಗುಂಡ್ಲೆ 1 4 +5 +1. ನೋಡ್ರಿ ನಾ ಎಷ್ಟು ಚಂದ ತಿಳಿಸಿ ಹೇಳ್ತಾನೆ. 31 34 1 4 +5 16 ಗುಂಡ್ಲೆ ಚಿಹ್ನೆ ಇಲ್ಲ ಅಂದ್ರೆ ಗುಣಾಕಾರದ ಅಂತ ತಿಳ್ಕೊಂಡು ಬಿಟ್ರೆ ಮುಗಿದೋದು. ಈಗ ನೋಡ್ರಿ, ಈಗ 5 4 20 21 ಇಡ್ರಿ, ಏನು ತಪ್ಪಿಲ್ಲ. ಈ ಕಡೆ ಪೂರ್ಣ ಸಂಖ್ಯೆ ಬಂದ್ರೆ ಒಂದೇ, ಈ ಕಡೆ ಪೂರ್ಣ ಸಂಖ್ಯೆ ಬಂದ್ರೆ ಒಂದೇ. ಬರೋಬ್ಬರಿ 16 ಗುಂಡ್ಲೆ 5 4 20 21 ಡಿವೈಡೆಡ್ ಬೈ 5. 5 4 21 ನೋಡ್ರಿ. ಒಂದು ಸ್ವಲ್ಪ ನೆನ್ಪು, ನಾನೇ ವಿಚಾರ ಮಾಡಿದ ನಿಮ್ಗೊಂದು ಸ್ಟೆಪ್ ತೋರಿಸ್ತಾನ ಇದನ್ನು. ಯಾಕಂದ್ರೆ ಹಂಗೆ ಹಚ್ಚೋದ್ರಿಂದ ಮತ್ತೆ ಉಲ್ಟಾ ಮಾಡೋದಾಗ್ತದೆ. 16 ಗುಂಡ್ಲೆ 5 ಪೂರ್ಣಾಂಕ 1 4
5 ಪೂರ್ಣಾಂಕ 1 4 ಪ್ಲಸ್ 1 ನೋಡಿ ತಿಳಿತಲ್ಲ. ಇಲ್ಲಿ ನೋಡಿ ಐದು ನಾಲ್ಕಲೆ 21 21 16 ಗುಂಡ್ಲೆ 21 ಡಿವೈಡೆಡ್ ಬೈ 4 ಪ್ಲಸ್ 1. ಈಗ ನೋಡಿ 4 ಒಂದಲೇ 4 ನಾಲ್ಕಲೆ 21 ನಾಲ್ಕಲೆ 84 ಪ್ಲಸ್ 1 ಬರೋಬ್ಬರಿ 85. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ 85 ಎ. ನಿಮಗೆ ತಿಳಿಲಿಲ್ಲ ಮತ್ತೊಂದ್ಸಲ ರಿಪೀಟ್ ನೋಡ್ರಿ ನೀವು. ಯಾವುದೇ ಗಣಿತಗಳು ಮನುಷ್ಯಗ ಈಗ ನಾ ಇದನ್ನೇನು ಮಾಡಿದ್ದು ಗುರ್ತದನೋ ಮಿಶ್ರ ಭಿನ್ನ ರಾಶಿ ಮಾಡಿ 5 ನಾಲ್ಕಲೆ 20 21 4 ಮಾಡ್ಲಿಕ್ಕೆ ಹತ್ತಿದ್ದೆ, ಬ್ಯಾಡ ಅಂದೆನ. ಯಾಕಂದ್ರೆ ಮತ್ತೆ ನೀವು ಕನ್ಫ್ಯೂಸ್ ಮಾಡ್ಕೊಂಡ್ರೆ 5 ಇಲ್ಲಿ ತಳಗಿಟ್ಟು ಬ್ಯಾಡ ಅಂತ ತಿಳ್ಕೊಂಡು ನಾ ಮತ್ತೆ ಇದನ್ನು ಮಿಶ್ರ ಭಿನ್ನ ರಾಶಿ ಮಾಡಿ 16 ಗುಂಡ್ಲೆ 21 4 ಪ್ಲಸ್ 85. ನೋಡ್ರಿ ಹೆಂಗೆ ಗಣಿತಗಳು. ಇಂಥ ಗಣಿತಗಳನ್ನು ಕಲಿತ ನಿಮ್ಮ ಕೈ ಹಿಡಿಯೋರು ಯಾರಿದ್ದಾರೆ ನೋಡ್ರಿ. ಎಲ್ಲ ರೀತಿಯಿಂದ ಅನುಕೂಲವ ಗಣಿತಗಳನ್ನು ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ, ಬಿಡಿಸೋಡ್ರಿ. ಶೇಕಡ ಅದ ಈಗ ನೋಡ್ರಿ ಹೆಂಗವ.